ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು, ಭಯವೆಂಬ ಪೆಡಂಭೂತ. ಇರಾಕ್ ದೇಶದ ಕಥೆಯೊಂದು ಹೀಗಿದೆ. ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬೇಕೆಂದು ದೀರ್ಘ ತಪಸ್ಸನ್ನು ಮಾಡುತ್ತಾನೆ. ಅವನ ತಪಸ್ಸಿಗೆ ಒಲಿದ ದೇವತೆಗಳು, ನಿನಗಾಗಿ ಒಂದು ಪಕ್ಷಿಯನ್ನು ಭೂಮಿಗೆ ಕಳಿಸುತ್ತೇವೆ, ಅದು ನಿನ್ನನ್ನು ಸ್ವರ್ಗಕ್ಕೆ ಕರೆತರುತ್ತದೆ, ಆದರೆ ಒಂದು ಷರತ್ತು, ನೀನು ಹಕ್ಕೆಯ ಮೇಲೆ ಕುಳಿತು ಇಲ್ಲಿಗೆ ಬರುವಾಗ ಅಪ್ಪಿತಪ್ಪಿಯೂ ಕೆಳಗಿರುವ ಭೂಮಿಯನ್ನು ನೋಡಬಾರದು, ನೋಡಿದರೆ ನೀನು ಸಾಯುವೆ ಎನ್ನುತ್ತಾರೆ. ಇದನ್ನೊಪ್ಪಿದ ಆತ ಪಕ್ಷಿಯ ಮೇಲೆ ಕುಳಿತು ಮೇಲೆ ಮೇಲೆ ಏರುತ್ತಿರುತ್ತಾನೆ. ಅರ್ಧರಾತ್ರಿ ಕ್ರಮಿಸಿದ ನಂತರ ಕುತೂಹಲದಿಂದ ಕೆಳಗೆ ಹೇಗೆ ಕಾಣುತ್ತದೆ ಎಂದು ತಲೆ ಕೆಳಗೆ ಮಾಡುತ್ತಾನೆ. ಎತ್ತರದ ಭಯ ಉಂಟಾಗಿ ಆತ ಆಯತಪ್ಪಿ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ. ದೇವತೆಗಳ ಮಾತು ನಿಜವಾಗುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಭಯ ಅನ್ನುವುದು ಇದ್ದೇ ಇರುತ್ತದೆ. ಭಯವಿಲ್ಲದವ ಇಲ್ಲವೇ ಇಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಷಯದ ಬಗ್ಗೆ ಭಯ ಇರುತ್ತದೆ. ಕೆಲವರಿಗೆ ಜಿರಳೆ, ಹಲ್ಲಿ, ಹಾವು, ಚೇಳು, ನಾಯಿ, ಬೆಕ್ಕು, ಕಾಗೆ, ಹದ್ದು ಮುಂತಾದುವೇ ಆದ ಜಂತುಗಳು. ಪ್ರಾಣಿ ಪಕ್ಷಿಗಳ ಬಗ್ಗೆ ಭಯವಾದರೆ ಕೆಲವರಿಗೆ ಪಾತಾಳ ಇಲ್ಲವೇ ಎತ್ತರದ ಜಾಗಗಳ ಭಯವಿರುತ್ತದೆ. ಕೆಲವರಿಗೆ ಕತ್ತಲೆಯ ಜಾಗಗಳು, ಸಮುದ್ರ, ಸ್ಮಶಾನ, ಗುಹೆಗಳು, ಕೋಟೆ ಕೊತ್ತಲಗಳ ಬಗ್ಗೆ ಹೆದರಿಕೆ ಇದ್ದಲ್ಲಿ ಇತರರಿಗೆ ಭೂತ ಪ್ರೇತಗಳ ಬಗ್ಗೆ ಹೆದರಿಕೆ. ಕೆಲವರಿಗೆ ಪರೀಕ್ಷೆಗಳು, ನೌಕರಿಯ ಸಂದರ್ಶನಗಳು ಭಯವನ್ನು ಮೂಡಿಸಿದರೆ, ಇನ್ನು ಕೆಲವರಿಗೆ ವೇದಿಕೆಯ ಮೇಲೆ ನಿಂತು ಸಭಿಕರನ್ನು ಎದುರಿಸುವುದು ಭಯ ತರುತ್ತದೆ. ಹೀಗೆ ಅವರವರ ಅನುಭವಗಳಿಗೆ ತಕ್ಕಂತೆ ಭಯಗಳೂ ಹುಟ್ಟುತ್ತವೆ. ಆದರೆ ಪುಟ್ಟ ಮಕ್ಕಳಿಗೆ ಯಾವ ವಿಷಯಕ್ಕೂ ಭಯವೇ ಇರುವುದಿಲ್ಲ ಎನ್ನುವುದನ್ನು ನಾವೆಲ್ಲರೂ ಗಮನಿಸಿಯೇ ಇರುತ್ತೇವೆ. 1 ವರ್ಷದ ಮಗು ಹಾವಿನ ಜೊತೆಗೆ ಸರಸವಾಡುವುದನ್ನು ನಾನೇ ನೋಡಿದ್ದೇನೆ. ಆದರೆ ನಾವು ದೊಡ್ಡವರಾಗುತ್ತಾ ಹೋದಂತೆ ನಮ್ಮ ಸಹಜೀವಿಗಳು ನಮಗೆ ಹಲವಾರು ವಿಷಯಗಳ ಬಗ್ಗೆ ಭಯ ಬರುವಂತೆ ಮಾಡುತ್ತಾರೆ. ಉದಾಹರಣೆಗೆ, ಮಕ್ಕಳು ಸಣ್ಣವರಿದ್ದಾಗ ಅವರ ಮಾತೆಯರು, ಮಗು ಅಳಬೇಡ, ಅತ್ತರೆ ಪೊಲೀಸರು ಬಂದು ನಿನ್ನನ್ನು ಹಿಡಿದುಕೊಂಡು ಹೋಗುತ್ತಾರೆ ಎಂದು ಹೆದರಿಸುವುದರಿಂದಲೇ ಪೊಲೀಸರನ್ನು ಕಂಡರೆ ನಾವು ಭಯಪಡುತ್ತೇವೆ. ನಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿಕೊಳ್ಳಲು ಸಾಧ್ಯವೇ? ಕೆಲವರು ಸಾಧ್ಯ ಎನ್ನುತ್ತಾರೆ, ಕೆಲವರು ಇಲ್ಲ ಎನ್ನುತ್ತಾರೆ. ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿ ಮುಂದಿನ ಫಲವನ್ನು ದೇವರಿಗೆ ಬಿಡಿ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳುವುದೂ ಭಯ ದೂರ ಮಾಡುವ ಕಾರಣಕ್ಕಾಗಿಯೇ ಎಂದು ಕೆಲವರು ಹೇಳುತ್ತಾರೆ. ಕರ್ಮದ ಬಗೆಗಿರುವ ನಂಬಿಕೆಯೂ ಭಯ ದೂರ ಮಾಡಲು ಎನ್ನುತ್ತಾರೆ. ನಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿಕೊಳ್ಳಲು ನಾವು ಸಾಧು ಸಂತರ, ಮಾಂತ್ರಿಕರ ಹಾಗೂ ದೇವರ ಮೊರೆ ಹೋಗುವುದು ಸಾಮಾನ್ಯ. ಕೆಲವರು ಕತ್ತು ಕೈಗಳಿಗೆ ತಾಯಿತವನ್ನು ಹಾಕಿಸಿಕೊಳ್ಳುತ್ತಾರೆ. ಕೆಲವರು ಭೂತ ಬಿಡಿಸುವ ಮಂತ್ರವಾದಿಗಳ ಬಳಿ ಹೋಗುತ್ತಾರೆ. ಇನ್ನು ಕೆಲವರು ದೇವರ ಮೊರೆ ಹೋಗುತ್ತಾರೆ. ಅವರವರ ನಂಬಿಕೆಗೆ ತಕ್ಕಂತೆ ಅವರು ತಮ್ಮ ಭಯ ನಿವಾರಣೆಯ ಕ್ರಮಗಳನ್ನು ಕಂಡುಕೊಳ್ಳುತ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವರ ಮೂರ್ತಿಯ ಬಲಗೈ ತೆರೆದಿದ್ದು ಮೇಲಕ್ಕೆ ಮಾಡಿರುವುದನ್ನು ನಾವು ನೋಡುತ್ತೇವೆ. ಇದನ್ನೇ ಅಭಯ ಮುದ್ರೆ ಎಂದು ಹಿರಿಯರು ಹೇಳುತ್ತಾರೆ. ತನ್ನ ಮುಂದೆ ಬಂದ ಭಕ್ತನಿಗೆ ಭಗವಂತ, ನೀನು ಭಯವನ್ನು ಪಡುವ ಅಗತ್ಯವಿಲ್ಲ, ನಿನಗೆ ಅಭಯವನ್ನು ನೀಡಿ ನಿನ್ನ ಭಯವನ್ನು ನಾನು ದೂರ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಮನಃಶಾಸ್ತ್ರಜ್ಞರು ಭಯ ನಿವಾರಣೆಗಾಗಿ ಹಲವಾರು ಉಪಾಯಗಳನ್ನು ಹೇಳುತ್ತಾರೆ. ಅವುಗಳಲ್ಲಿ ಮೊದಲನೆಯದು, ನಮಗೆ ಯಾವುದರ ಬಗ್ಗೆ ಭಯವಿದೆ ಎನ್ನುವುದನ್ನು ಪಟ್ಟಿ ಮಾಡಿಕೊಂಡು ಆ ಭಯವನ್ನು ಎದುರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು. ಉದಾಹರಣೆಗೆ, ನಮಗೆ ಕತ್ತಲೆಯ ಬಗ್ಗೆ ಭಯವಿದ್ದರೆ ಕತ್ತಲೆ ಕೋಣೆಯಲ್ಲಿ ಕುಳಿತು ನನಗೇನೂ ಆಗುವುದಿಲ್ಲ ಎಂದು ಪದೇ ಪದೇ ಹೇಳಿಕೊಳ್ಳುವುದು. ಒಂದು ವೇಳೆ ಭಾಷಣ ಮಾಡಲು ಹೆದರಿಕೆಯಾದರೆ ನನ್ನ 2-3 ಗೆಳೆಯರನ್ನು ಸೇರಿಸಿ ಅವರ ಮುಂದೆ ಭಾಷಣ ಮಾಡುವುದನ್ನು ಪ್ರಾಕ್ಟೀಸ್ ಮಾಡುವುದು. ಎರಡನೆಯದಾಗಿ, ನಮ್ಮ ಮನಸ್ಸನ್ನು ನಕಾರಾತ್ಮಕ ಭಾವನೆಗಳಿಂದ ದೂರವಿಡುವುದು. ಧ್ಯಾನ ಮಾಡುವುದರಿಂದ ಭಯ ಹೋಗುತ್ತದೆ. ಈ ಸಂದರ್ಭದಲ್ಲಿ ನನಗೆ ಭಗವಾನ್ ಬುದ್ಧನ ಕತೆ
ನೆನಪಾಗುತ್ತದೆ. ಅಂಗುಲಿಮಾಲ ಎನ್ನುವ ವ್ಯಕ್ತಿ ತನಗೆ ಎದುರಾದವರ ಬೆರಳುಗಳನ್ನು ಕಡಿದು ಅದರ ಮಾಲೆಯನ್ನು ಮಾಡಿ ತನ್ನ ಕೊರಳಿಗೆ ಹಾಕಿಕೊಂಡು ತಾನಿದ್ದ ಪರಿಸರದಲ್ಲಿ ಭಯವನ್ನು ಉಂಟು ಮಾಡಿದ್ದ. ಆದರೆ ಬುದ್ಧ ಯಾವುದೇ ಹೆದರಿಕೆಯಿಲ್ಲದೆ ಅವನಿದ್ದಲ್ಲಿಗೆ ಹೋದಾಗ ಬುದ್ಧನ ಧೈರ್ಯಕ್ಕೆ ಮಾರುಹೋದ ಅಂಗುಲಿಮಾಲ ಬುದ್ಧನ ಅನುಯಾಯಿಯಾಗುತ್ತಾನೆ. ಭಯವನ್ನು ಹೋಗಲಾಡಿಸಿಕೊಳ್ಳಬೇಕಾದರೆ ನಾವು ಯಾವುದರ ಬಗ್ಗೆ ಭಯವನ್ನು ಪಡುತ್ತೇವೋ ಅದನ್ನು ಎದುರಿಸಬೇಕು. ನನಗೆ ಕತ್ತಲ ಭಯವಿದೆ ಎಂದು ಗುಹೆಯಲ್ಲಿ ಹೋಗದೆ ಹೋದರೆ ಆ ಭಯ ನಮ್ಮ ಜೀವನ ಪರ್ಯಂತ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಭಯವು ಒಂದು ಮಾನಸಿಕ ಸ್ಥಿತಿಯಾದ್ದರಿಂದ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡರೆ ಭಯವನ್ನು ದಾಟಬಹುದು. ಮನಸ್ಸು ಗಟ್ಟಿ ಮಾಡಬೇಕಾದರೆ ಭಯದ ಬಗ್ಗೆ ಹೆಚ್ಚು ಚಿಂತಿಸದೆ ಆಗಿದ್ದಾಗಲಿ ಎಂದು ಮುನ್ನುಗ್ಗಬೇಕು. ಈ ಬಗ್ಗೆ ಸ್ವಾಮಿ ವಿವೇಕಾನಂದರ ಅನುಭವ ಉದಾಹರಣೀಯ. 1888ರಲ್ಲಿ ಸ್ವಾಮಿ ವಿವೇಕಾನಂದರು ಬನಾರಸ್ನ ಒಂದು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಮಂಗಗಳ ಒಂದು ಹಿಂಡು ಅವರಿಗೆ ಅಡ್ಡ ಹಾಕಿತು. ಹೆದರಿದ ಸ್ವಾಮೀಜಿ ಓಡತೊಡಗಿದರು. ಆಗ ಆ ಮಂಗಗಳು ಅವರನ್ನು ಬೆನ್ನಟ್ಟಿ ಬಂದವು. ಆಗ ಅವರ ಒಳದನಿ ಅವರಿಗೆ ಹೇಳಿತು, ನೀನು ಹೆದರಿ ಓಡಬೇಡ, ನಿಂತು ಅವುಗಳನ್ನೆದುರಿಸಿ ನೋಡು ಎಂದು. ಸ್ವಾಮೀಜಿ ತಟ್ಟನೆ ನಿಂತು ಮಂಗಗಳನ್ನು ಎದುರಿಸಿದಾಗ ಅವುಗಳೇ ಹೆದರಿ ಓಡಿ ಹೋದವು. ಸ್ವಾಮೀಜಿ ಈ ಘಟನೆಯನ್ನು ಹಲವಾರು ಬಾರಿ ಉದಾಹರಿಸಿ ಯಾವುದೇ ಪರಿಸ್ಥಿತಿ ಬಂದರೂ ಹೆದರದೆ ಅದನ್ನು ಎದುರಿಸಿದರೆ ಮಾತ್ರ ಭಯದ ನಿವಾರಣೆ ಸಾಧ್ಯ ಎನ್ನುವ ಉಪದೇಶ ಮಾಡಿದರು. ಭಯ ಎನ್ನುವುದು ಮನುಷ್ಯನಿಗೆ ಇರಲೇಬೇಕು, ಆದರೆ ಅದನ್ನು ನಾವು ಹೇಗೆ ನಿಯಂತ್ರಿಸಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ. ಯಾವ ವಿಷಯದಲ್ಲಿ ಭಯಪಡಬೇಕು, ಯಾವುದಕ್ಕೆ ಭಯಪಡಬಾರದು ಎನ್ನುವುದನ್ನು ಅರಿತರೆ ನಮ್ಮ ಪಯಣದ ಹಾದಿಯು ಸುಲಭವಾಗಿರುತ್ತದೆ. ಕೆಲಸ ಕಾರ್ಯಗಳ ಗುಣಮಟ್ಟದ ಬಗ್ಗೆ ಗಮನ ಅತಿ ಅವಶ್ಯ. ನಾನು ಜಿಲ್ಲೆಯೊಂದರ SP ಆಗಿದ್ದಾಗ ಸೈಯದ್ ಎಂಬ ನೇರ ನೇಮಕಾತಿ ಹೊಂದಿದ್ದ PSI ನನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಆತನಿಗೆ ಯಾವುದೇ ಕೆಲಸ ಹೇಳಲಿ ನಗು ನಗುತ್ತಲೇ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದರು. ನಾನು ಎಲ್ಲರ ಮುಂದೆಯೂ ಆತನನ್ನು ಹೊಗಳಿ ಇತರರೂ ಸೈಯದ್ ತರಹ ಕೆಲಸವನ್ನು ಮಾಡಬೇಕು ಎಂದು ಹೇಳುತ್ತಿದ್ದೆ. ಹಲವಾರು ವರ್ಷಗಳ ನಂತರ ನಾನು IGP ಹುದ್ದೆಗೆ ಹೋದಾಗ ನನ್ನ ಅಧೀನದಲ್ಲಿಯೇ ಬರುವ ಜಿಲ್ಲೆಯಲ್ಲಿ ಸೈಯದ್ ಕೆಲಸ ಮಾಡುತ್ತಿದ್ದುದನ್ನು ತಿಳಿದು ಸೈಯದ್ರನ್ನು ನನ್ನ ಕಚೇರಿಗೆ ನಿಯೋಜನೆಯ ಆಧಾರದ ಮೇಲೆ ಕಳಿಸಲು ಅವರ SPಗೆ ಕೋರಿದೆ. ಆಶ್ಚರ್ಯಗೊಂಡ ಆ ಅಧಿಕಾರಿ, ಸರ್, ಅವನನ್ನು ಏಕೆ ನಿಮ್ಮ ಕಚೇರಿಗೆ ತೆಗೆದುಕೊಳ್ಳುವಿರಿ? ಆತ ಬಹಳ ಸೋಮಾರಿ, ಜಗಳಗಂಟ, ನಾವು ಹೇಳಿದ ಯಾವುದೇ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ ಎಂದರು. ನನಗೆ ಆಶ್ಚರ್ಯವಾಗಿ ಆತ ಬದಲಾಗಿರುವ ಬಗ್ಗೆ ವಿಚಾರಿಸಿದೆ. ಆತನಿಗೆ ತನ್ನ ಕೆಲಸದಲ್ಲಿ ಆಸಕ್ತಿ ಇಲ್ಲ. ನೌಕರಿಯಲ್ಲಿ ಖಾಯಂ ಆದ ನಂತರ ಆತನ ಕೆಲಸದ ಗುಣಮಟ್ಟ ತೀರಾ ಕಡಿಮೆಯಾಗಿದೆ ಎಂದು ತಿಳಿಸಿದರು. ನಾನು ಸಣ್ಣವನಾಗಿದ್ದಾಗ ನಮ್ಮ ಅಜ್ಜಿ ಹೇಳುತ್ತಿದ್ದ ಒಂದು ಗಾದೆ ಮಾತು ಆಗ ನೆನಪಾಯಿತು. ಅದೇನೆಂದರೆ, ಹೊಸದರಲ್ಲಿ ಅಗಸ ಗೋಣಿಯನ್ನು ಎತ್ತೆತ್ತಿ ಒಗೆಯುತ್ತಾನೆ ಎಂದು. ಅಜ್ಜಿ ಹಾಗೆಂದರೇನು ಎಂದು ಕೇಳಿದಾಗ, ಒಬ್ಬ ಅಗಸ ಹೊಸದಾಗಿ ತನ್ನ ಅಂಗಡಿಯನ್ನು ತೆರೆದಾಗ ತನಗೆ ಹೆಚ್ಚಿನ ಗ್ರಾಹಕರು ಬರಲಿ ಎಂದು ಗೋಣಿಚೀಲವನ್ನು ಕೊಟ್ಟರೂ ಅದನ್ನು ಅಚ್ಚುಕಟ್ಟಾಗಿ ತೊಳೆದು ಶುಭ್ರ ಮಾಡಿ ಇಸ್ತ್ರಿ ಮಾಡುತ್ತಾನೆ. ಆದರೆ ಗ್ರಾಹಕರು ಹೆಚ್ಚಾದ ಕೂಡಲೇ ಆತ ತನ್ನ ಕೆಲಸವನ್ನು ಇತರ ಎಲ್ಲರಂತೆಯೇ ಮಾಡತೊಡಗುತ್ತಾನೆ. ಇದನ್ನೇ ನಾವು ಆರಂಭ ಶೂರತ್ವ ಎಂದು ಕರೆಯುತ್ತೇವೆ ಎಂದು ಹೇಳಿದ್ದರು. ನಾವೆಲ್ಲರೂ ನಮ್ಮ ಜೀವನದ ಹಲವಾರು ಘಟ್ಟಗಳಲ್ಲಿ ಆರಂಭ ಶೂರರಾಗಿರುತ್ತೇವೆ. ನಮ್ಮ ಮನಸ್ಸಿಗೆ ಯಾವುದಾದರೂ ಒಂದು ಕೆಲಸವನ್ನು ಮಾಡಬೇಕು ಅನಿಸಿದ ಕೂಡಲೇ ಅದನ್ನು ಮಾಡತೊಡಗಿ ಕೆಲಕಾಲ ನಂತರ ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನನ್ನ ಗೆಳೆಯನೊಬ್ಬನ ಮಗ ಶಾಲೆಯಲ್ಲಿದ್ದಾಗ ತನ್ನ ಬೆಸ್ಟ್ ಫ್ರೆಂಡ್ ಸಂಗೀತದ ಕ್ಲಾಸ್ಗೆ ಹೋಗುತ್ತಿದ್ದ ಎನ್ನುವ ಕಾರಣಕ್ಕಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿಯತೊಡಗಿದ. 2 ತಿಂಗಳ ನಂತರ ಅವನಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಸಕ್ತಿ ಕುಂದಿತು. ಆತ ಅಭಿನಯವನ್ನು ಕಲಿಯುವೆ ಎಂದು ಇನ್ನೊಂದು ಕೋಚಿಂಗ್ ತರಗತಿಗೆ ನೋಂದಾಯಿಸಿದ. 6 ತಿಂಗಳ ನಂತರ ಅದರಲ್ಲಿಯೂ ಆಸಕ್ತಿ ಕಳೆದುಕೊಂಡು ಛಾಯಾಗ್ರಹಣವನ್ನು ಕಲಿಯುವೆ ಎಂದ. ಅದಾದ ನಂತರ ಚಿತ್ರಕಲೆಯನ್ನು ಕಲಿಯಲು ಮುಂದಾದ.
2 ವರ್ಷಗಳ ನಂತರ ಎಲ್ಲ ಬಗೆಯ ಪಠ್ಯೇತರ ಚಟುವಟಿಕೆಗಳನ್ನೂ ತೊರೆದು ಪುಸ್ತಕದ ಹುಳುವಾದ. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್, ಉರುಳುವ ಕಲ್ಲಿಗೆ ಪಾಚಿ ಹತ್ತುವುದಿಲ್ಲ ಎಂಬ ಗಾದೆ ಇದೆ. ಇದರ ತಾತ್ಪರ್ಯವೇನೆಂದರೆ ಸ್ಥಿರತೆ ಇರದೇ ಇರುವವರು ಏನನ್ನೂ ಸಾಧಿಸಲಾರರು ಎಂದು. ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿನ ಯುವಕ ಯುವತಿಯರು ಇತ್ತೀಚಿನ ದಿನಗಳಲ್ಲಿ 6-7 ತಿಂಗಳುಗಳಲ್ಲಿಯೇ ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರುತ್ತಿರುವುದು ತೀರಾ ಕಾಮನ್ ಆಗಿದೆ. ಕೆಲವರು ಸ್ವಲ್ಪ ದಿವಸಗಳ ಕಾಲ ತಮ್ಮ ಕೆಲಸವನ್ನು ಆಸಕ್ತಿಯಿಂದಲೇ ಮಾಡುತ್ತಾರೆ. ಅನಂತರ ಅವರಿಗೆ ತಾವು ಮಾಡುತ್ತಿರುವ ಕೆಲಸ ಹಲವಾರು ಕಾರಣಗಳಿಂದ ಬೋರ್ ಹೊಡೆಸಿಬಿಡುತ್ತದೆ. ಇಂತಹವರ ಕೆಲಸ ಅಸ್ಥಿರತೆಯಿಂದ ಕೂಡಿರುತ್ತದೆ. ಇನ್ನು ಕೆಲವರು ಸೈಯದ್ನಂತೆ ತಮ್ಮ ಪ್ರೊಬೇಷನರಿ ಅವಧಿ ಮುಗಿದು ತಮ್ಮ ಕೆಲಸವನ್ನು ಖಾಯಂ ಮಾಡಿದ ಕೂಡಲೇ ಕೆಲಸದಲ್ಲಿ ಮೊದಲಿದ್ದ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಬೇಕಾಬಿಟ್ಟಿಯಾಗಿ ಕೆಲಸ ಮಾಡತೊಡಗುತ್ತಾರೆ. ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ಮೊದಲಿಗೆ ಎಷ್ಟೊಂದು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದವನು ಇವನೇ ಎಂದು ಅಚ್ಚರಿಗೊಳ್ಳುವ ಹಾಗೆ ಮಾಡುತ್ತಾರೆ. ಇವರದ್ದೂ ಅಸ್ಥಿರತೆಯ ಕೆಲಸವೇ. ಯಾವ ಕೆಲಸವನ್ನು ನಾವು ಮಾಡುವಾಗಲೂ ಆ ಕೆಲಸವನ್ನು ಎಷ್ಟರ ಮಟ್ಟಿಗೆ ನಾವು ಒಂದೇ ಗುಣಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗುತ್ತೇವೆ ಎನ್ನುವುದು ಬಹಳ ಮುಖ್ಯ. ನಮ್ಮ ಕೆಲಸವು ಇಂದು 100ಕ್ಕೆ 90ರಷ್ಟು ಉತ್ತಮವಾಗಿ ನಾಳೆ 40ಕ್ಕೆ ಇಳಿದು ನಾಳಿದ್ದು 60ಕ್ಕೆ ಏರಿದರೆ ನಮ್ಮ ಕೆಲಸದ ಬಗ್ಗೆ ಯಾರಿಗೂ ನಂಬಿಕೆ ಬರುವುದಿಲ್ಲ. ನಾವು ಅಸ್ಥಿರರೆಂದು ಇತರರು ಭಾವಿಸುತ್ತಾರೆ. ಒಬ್ಬ ವ್ಯಕ್ತಿ ಪ್ರತಿ ಬಾರಿಯೂ 60 ಅಂಕಗಳ ಗಳಿಸುವಷ್ಟು ಕೆಲಸವನ್ನು ಮಾಡಿದರೆ ಆತ ತನ್ನ ಸ್ಥಿರತೆಯಿಂದಾಗಿ ನಂಬಿಕಾರ್ಹನಾಗುತ್ತಾನೆ. ಸ್ಥಿರತೆ ಗುಣಮಟ್ಟವು ಬರಲು ಕಾರಣವಾಗುತ್ತದೆ. ಒಂದೇ ಗುಣಮಟ್ಟದಲ್ಲಿ ಯಾವಾಗಲೂ ಕೆಲಸ ಮಾಡುವುದರಿಂದ ಬೇರೆಯವರಿಗೆ ನಮ್ಮ ಮೇಲೆ ನಂಬಿಕೆ ಬಂದು ನಮಗೆ ಇನ್ನೂ ಗುರುತರವಾದ ಜವಾಬ್ದಾರಿಗಳನ್ನು ಕೊಡಲು ಹಿಂಜರಿಯುವುದಿಲ್ಲ. ಈ ಕಾರಣಕ್ಕಾಗಿ ನಾವು ಇತರರಿಗಿಂತ ಬೇಗ ಮೇಲೇರುತ್ತಾ ಹೋಗಬಹುದಾಗಿದೆ. ನಾವೆಲ್ಲರೂ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಜೀವಿಸುತ್ತಿರುವುದರಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಸದಾಕಾಲವೂ ಅಚ್ಚುಕಟ್ಟಾಗಿ ಮಾಡದೆಯೇ ಹೋದರೆ ಬೇರೊಬ್ಬರು ನಮಗಿಂತಲೂ ಯಶಸ್ವಿಯಾಗುತ್ತಾರೆ. ಹೀಗಾಗಿ ನಾವು ಸದಾಕಾಲವೂ ಒಂದೇ ಗುಣಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ತುಂಬ ಹೆಚ್ಚು. ಉತ್ತಮ ಅಥವಾ ಸದಾಕಾಲವೂ ನಿರೀಕ್ಷಿಸಬಹುದಾದ ಗುಣಮಟ್ಟದಿಂದ ಖ್ಯಾತಿಯು ಬರುತ್ತದೆ. ಉದಾಹರಣೆಗೆ ಕೋಕಾ ಕೋಲಾ ಪಾನೀಯವನ್ನೇ ತೆಗೆದುಕೊಳ್ಳೋಣ. ನಾವು ಯಾವ ದೇಶದಲ್ಲಿ ಈ ಪಾನೀಯವನ್ನು ಸೇವಿಸಿದರೂ ಅದರ ರುಚಿಯು ಒಂದೇ ಬಗೆಯದಾಗಿರುತ್ತದೆ. ಜರ್ಮನಿ ದೇಶದಲ್ಲಿ ಮಾಡುವ ಇಂಜಿನಿಯರಿಂಗ್ ಉತ್ಪನ್ನಗಳು ಅತ್ಯಂತ ನಂಬಿಕಾರ್ಹವಾದವು. ಜಪಾನಿನ ಕಾರುಗಳು ರಿಪೇರಿಗೇ ಬರುವುದಿಲ್ಲ ಎಂಬ ಭಾವನೆಗಳು ಗ್ರಾಹಕರ ಮನದಲ್ಲಿ ಮೂಡಬೇಕಾದರೆ ಅವು ಒಂದೇ ಬಗೆಯಲ್ಲಿಯೇ ಸದಾಕಾಲವೂ ಕಾರ್ಯನಿರ್ವಹಿಸುತ್ತವೆ ಎಂದು ಜನರ ಮನದಲ್ಲಿ ಮೂಡಿರುವ ಅಭಿಪ್ರಾಯ. ಇದೇ ರೀತಿಯೇ ಬೆಂಗಳೂರಿನ ವಿದ್ಯಾರ್ಥಿ ಭವನವಾಗಲಿ, ಮೈಸೂರಿನ ಮೈಲಾರಿ ಹೋಟೆಲ್ ಆಗಲಿ ಹಲವಾರು ದಶಕಗಳಿಂದ ತಮ್ಮ ರುಚಿಕರವಾದ ದೋಸೆಗೆ ಪ್ರಸಿದ್ಧಿ ಪಡೆದಿರುವ ಗುಟ್ಟೆಂದರೆ ಅಲ್ಲಿ ತಯಾರಿಸುವ ದೋಸೆಯ ರುಚಿ 30 ವರ್ಷಗಳ ಹಿಂದೆ ಹೇಗೆ ಇತ್ತೋ ಇಂದಿಗೂ ಹಾಗೆಯೇ ಇರುವ ಕಾರಣದಿಂದ. ನಮ್ಮ ಕೆಲಸ ಕಾರ್ಯಗಳ ಬಗ್ಗೆಯಾಗಲಿ, ನಾವು ತಯಾರಿಸುವ ಉತ್ಪನ್ನಗಳ ಬಗ್ಗೆಯಾಗಲಿ ಇನ್ನೊಬ್ಬರಿಗೆ ನಂಬಿಕೆ ಹಾಗೂ ವಿಶ್ವಾಸವೂ ಮೂಡಬೇಕಾದರೆ ಅವುಗಳ ಗುಣಮಟ್ಟವು ಸದಾಕಾಲವೂ ಒಂದೇ ರೀತಿಯದ್ದಾಗಿರಬೇಕು. ಹೀಗಾಗಬೇಕಾದರೆ ಅವಿರತ ಪರಿಶ್ರಮವು ಅಗತ್ಯ. ನಾವು ಮಾಡುವ ಕೆಲಸ ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಆಗುವುದಿಲ್ಲ. ಯಾವುದೇ ಕೆಲಸದಲ್ಲಿ ನಾವು ಪರಿಪೂರ್ಣತೆಯನ್ನು ಸಾಧಿಸಬೇಕಾಗಿದ್ದಲ್ಲಿ ಕಷ್ಟವನ್ನು ಪಡಲೇಬೇಕು. ಪ್ರತಿ ಬಾರಿಯೂ ನಾವು ಯಾವ ರೀತಿ ಕೆಲಸ ಮಾಡಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ವಿಶ್ಲೇಷಿಸಿಕೊಳ್ಳಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ನಾವು ಪರಿಪೂರ್ಣತೆಯನ್ನು ಸಾಧಿಸಲಾಗುವುದಿಲ್ಲ. ಹೀಗಾಗಿ ನಮ್ಮ ಯಾವ ಕೆಲಸಕ್ಕಾಗಿ ನಾವು ಹೆಚ್ಚಿನ ಗಮನ ಕೊಡಬೇಕೆನ್ನುವುದನ್ನು ಮೊದಲಿಗೆ ನಾವು ತೀರ್ಮಾನಿಸಬೇಕು. ಇದಾದ ನಂತರ ಅದೇ ಕೆಲಸದಲ್ಲಿಯೇ ಉತ್ಕೃಷ್ಟತೆಯನ್ನು ಸಾಧಿಸಲು ಪರಿಶ್ರಮಿಸಬೇಕು. ಯಾವ ಕೆಲಸವೂ ಕೈಗೆತ್ತಿಕೊಂಡ ಆರಂಭಿಕ ಹಂತದಲ್ಲಿಯೇ ಅತ್ಯಂತ ಅಚ್ಚುಕಟ್ಟಾಗಿ ಮುಗಿಯುವುದಿಲ್ಲ. ಅದರಲ್ಲಿ 10% 40% ನ್ಯೂನತೆಗಳಿರುವುದು ಸಹಜವೇ. ಯಾವ ಹಂತಗಳಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ ಎಂದು ನಮಗೆ ನಾವೇ ಗಮನಿಸಿ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಒಂದು ಗುಣಮಟ್ಟವನ್ನು ನಾವು ಸಾಧಿಸಬೇಕಾದರೆ ನಮ್ಮ ಕೆಲಸಕ್ಕೆ ನಾವು ಒಂದು ಮಾನದಂಡವನ್ನು ಹಾಕಿಕೊಳ್ಳಬೇಕು. ಅದಾದ ನಂತರ ಆ ಮಾನದಂಡವನ್ನು ಮುಟ್ಟಲು ಪದೇ ಪದೇ ಪ್ರಯತ್ನ ಪಡಬೇಕು.
ಈ ಪ್ರಯತ್ನದಲ್ಲಿ ನಮಗೆ ಹಲವಾರು ಬಾರಿ ಸೋಲುಗಳು ಸಂಭವಿಸಬಹುದು. ಹಾಗಾದಾಗ ಧೃತಿಗೆಡಬಾರದು. ಏಕೆಂದರೆ ನಾವು ಧೃತಿಗೆಟ್ಟರೆ ನಮ್ಮ ಮನೋಸ್ಥೈರ್ಯವು ಹಾಳಾಗಿ ನಮಗೆ ಮಾಡುವ ಕೆಲಸದಲ್ಲಿ ಆಸಕ್ತಿಯು ಹೊರಟು ಹೋಗುತ್ತದೆ. ನಾನೊಮ್ಮೆ TVS 50 ಮೊಪೆಡ್ ಮಾಡುವ ಕಾರ್ಖಾನೆಗೆ ಭೇಟಿ ನೀಡಿದ್ದೆ. ಅಲ್ಲಿನ ಜನರಲ್ ಮ್ಯಾನೇಜರ್ ನನಗೆ ಹೇಳಿದ್ದೇನೆಂದರೆ, ಆ ವಾಹನವನ್ನು ಉತ್ಪಾದಿಸುವ ಮೊದಲು ಆ ವಾಹನವು 2 ಸವಾರರನ್ನು ಕೊಳ್ಳಿರಿಸಿಕೊಂಡು ಎಂತಹ ರಸ್ತೆಯಲ್ಲಾದರೂ ನಿಲ್ಲದೆ ಚಲಿಸುವಂತಾಗಬೇಕು ಎನ್ನುವ ಗುರಿಯನ್ನು ಹಾಕಿಕೊಂಡರಂತೆ. ವಾಹನದ ಮೊದಲ ಮಾದರಿ ತಯಾರಾದಾಗ ಅದರಲ್ಲಿ 2 ಸವಾರರು ಕುಳಿತು ತಿರುಪತಿ ಬೆಟ್ಟವನ್ನು ಹತ್ತಬಹುದೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿದರಂತೆ. ಆ ಗಾಡಿ ಮೊದಲಿಗೆ ಬೆಟ್ಟ ಹತ್ತಲಿಲ್ಲವಂತೆ. ಕಡೆಗೆ ಅದರ ಎಂಜಿನನ್ನು ಪದೇ ಪದೇ ಮಾರ್ಪಡಿಸಿ ಕಡೆಗೊಮ್ಮೆ ಅದು ಬೆಟ್ಟ ಹತ್ತಲು ಸಫಲವಾದಾಗ ಅದನ್ನು ಸಾರ್ವಜನಿಕರ ಬಳಕೆಗಾಗಿ ತಯಾರು ಮಾಡಲು ಆರಂಭಿಸಿದರಂತೆ. ಹೀಗೆ ಕಾಲಕಾಲಕ್ಕೆ ನಮ್ಮ ಕೆಲಸವನ್ನು ವಿಶ್ಲೇಷಿಸಿ ಪದೇ ಪದೇ ಅದನ್ನು ಉತ್ತಮಪಡಿಸಿಕೊಳ್ಳುವುದರಿಂದಲೇ ಗುಣಮಟ್ಟವನ್ನು ಉತ್ತಮಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಬೇಕಾದರೆ ನಮಗೆ ಅಸಾಧಾರಣ ಆತ್ಮಸ್ಥೈರ್ಯವಿರಬೇಕು. ಇದಕ್ಕಾಗಿ ನಮ್ಮ ಮನಸ್ಸಿನಿಂದ ಕೆಟ್ಟ ಅಥವಾ ನಕಾರಾತ್ಮಕ ಯೋಚನೆಗಳನ್ನು ದೂರವಿಟ್ಟಿರಬೇಕು. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವುಗಳು ಸುಸೂತ್ರವಾಗಿ ನೆರವೇರುತ್ತವೆ, ಅವು ಯಶಸ್ವಿಯಾಗಿ ಸಂಪನ್ನಗೊಳ್ಳುತ್ತವೆ ಎಂದು ಸಕಾರಾತ್ಮಕವಾಗಿ ಯೋಚಿಸುತ್ತಲೇ ಇರಬೇಕು. ನನ್ನ ಕೆಲಸ ಹೇಗೆ ಆಗುತ್ತದೋ, ಎಲ್ಲಿ ಕೆಡುತ್ತದೋ ಎಂದು ಕೆಲಸವನ್ನು ಮಾಡುವಾಗ ಸಂಶಯವನ್ನು ಪಡುತ್ತಾ ಹೋದರೆ ಆ ಕೆಲಸ ಕೆಟ್ಟಂತೆಯೇ ಸರಿ. ಹೀಗಾಗಿ ನಮ್ಮ ಕೆಲಸದ ಪ್ರತಿಯೊಂದು ಹಂತದಲ್ಲಿಯೂ ನಾವು ಸ್ವಯಂ ಪ್ರೇರಿತರಾಗಿರಬೇಕಾದದ್ದು ಅತಿ ಅವಶ್ಯಕ. ನಾನು MA ಪದವಿಯಲ್ಲೇ ಕಲಿಯುತ್ತಿದ್ದಾಗ ನನಗೆ ಆ ವೇಳೆಗಾಗಲೇ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದ್ದ ಇಂಗ್ಲಿಷ್ ಲೇಖಕ RK ನಾರಾಯಣ್ ಅವರನ್ನು ಭೇಟಿಯಾಗುವ ಅವಕಾಶ ಒದಗಿತು. ನಾನು ಅವರನ್ನು ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಪ್ರಶ್ನಿಸಿದಾಗ ಅವರು ಹೀಗೆ ಹೇಳಿದರು, ನಾನು ನನ್ನ ಕಥೆ ಕಾದಂಬರಿಗಾಗಿ ಪ್ರತಿದಿನವೂ 500 ಪದಗಳನ್ನು ಬರದೇ ತೀರುತ್ತೇನೆ. ಅನಂತರ ಅವುಗಳನ್ನು ಓದಿ ನಾನು ಬರೆದಿರುವುದು ನನ್ನ ಮಾನದಂಡಕ್ಕೆ ಹತ್ತಿರವಾಗಿದೆಯೋ ಹೇಗೆ ಎನ್ನುವುದನ್ನು ವಿಶ್ಲೇಷಿಸುತ್ತೇನೆ. ಸರಿಯಿಲ್ಲದಿದ್ದರೆ ಮತ್ತೆ 500 ಪದಗಳನ್ನು ಬರೆಯುತ್ತೇನೆ, ವಾಕ್ಯಗಳನ್ನು ತಿದ್ದುತ್ತೇನೆ. ನನಗೆ ತೃಪ್ತಿಯಾಗುವವರೆಗೂ ಕರಡನ್ನು ಪದೇ ಪದೇ ತಿದ್ದುತ್ತಲೇ ಇರುತ್ತೇನೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಅವಿರತವಾಗಿ ಏಕಸ್ವರೂಪದ ಗುಣಮಟ್ಟವನ್ನು ಸಾಧಿಸಬೇಕಾದರೆ ನಮಗೆ ಇರಬೇಕಾದದ್ದು ತಾಳ್ಮೆ. ಎರಡನೆಯದ್ದೇನೆಂದರೆ ನಾವು ಮಾಡಿದ್ದನ್ನು ಪರಾಮರ್ಶಿಸುವುದು. ನಾನು ಸಣ್ಣವನಾಗಿದ್ದ ಕಾಲದಲ್ಲಿ ನನ್ನ ಶಿಕ್ಷಕರು, ನೀನು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ ತಕ್ಷಣ ಉತ್ತರ ಪತ್ರಿಕೆಯನ್ನು ಇನ್ವಿಜಿಲೇಟರ್ಗೆ ಕೊಡಬೇಡ. ನೀನು ನಿನ್ನ ಉತ್ತರಗಳನ್ನು ಇನ್ನೊಮ್ಮೆ ಓದು, ಏನು ತಪ್ಪಾಗಿದೆಯೋ ಅದನ್ನು ತಿದ್ದು ಎಂದು ಹೇಳುತ್ತಿದ್ದುದು ಗುಣಮಟ್ಟದ ಪರೀಕ್ಷೆಗಾಗಿಯೇ. ನಾವು ಏನು ಕೆಲಸ ಮಾಡುತ್ತೇವೆಯೋ ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ತಪ್ಪುಗಳನ್ನು ತಿದ್ದಿದರೆ ಮಾತ್ರ ನಮ್ಮ ಕೆಲಸ ಸಮರ್ಪಕವಾಗುವುದು ಸಾಧ್ಯ. ವಿದ್ಯಾರ್ಥಿಯಾಗಲಿ ಅಥವಾ ವೃತ್ತಿನಿರತನಾಗಲಿ ಯಾವುದೇ ಕೆಲಸವನ್ನು ಮಾಡುವಾಗಲೂ ಅದನ್ನು ವಿಮರ್ಶೆ ಮಾಡಿದರೆ ಮಾತ್ರ ಆ ಕೆಲಸವು ಸರಿಯಾಗಿ ಆಗುತ್ತದೆ. ನಮ್ಮ ಬಗ್ಗೆ ಇತರರಿಗೆ ನಂಬಿಕೆಯು ಬರಬೇಕಾದರೆ ನಾವು ಮಾಡುವ ಕೆಲಸದಲ್ಲಿ ನಿರ್ದಿಷ್ಟ ಗುಣ ಇರಬೇಕು. ಈ ಗುಣವು ಬರಬೇಕಾದರೆ ನಮಗೆ ನಾವು ಮಾಡುವ ಕೆಲಸದಲ್ಲಿ ಆಸಕ್ತಿ ಇರಬೇಕು. ನಮ್ಮ ಮೇಲೆ ನಮಗೆ ವಿಶ್ವಾಸವಿರಬೇಕು, ತಾಳ್ಮೆ ಇರಬೇಕು ಮತ್ತು ಗುರಿ ಸಾಧಿಸುವ ಛಲವಿರಬೇಕು. ಇಂತಹ ಗುಣವಿರುವವರಿಗೆ ಸೋಲು ಬರುವುದು ವಿರಳ.